ಹುಚ್ಚ ಎಂದ ಶಾಸಕರನ್ನೇ ಹುಚ್ಚ ಎಂದ ನಿವೃತ್ತ ಉಪನ್ಯಾಸಕ. ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರಿಂದ ಏಕವಚನದಲ್ಲೇ ಬೈಗುಳ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪ ಘಟನೆ. ಖಾಸಗಿ ಡೆವಲಪರ್ ಸಂಸ್ಥೆಯ ನಿರ್ಮಾಣದ ಕಟ್ಟಡದ ಬಳಿ ವಾಗ್ವಾದ. ಅನಿಗಾನಹಳ್ಳಿ ಸರ್ವೆ ನಂಬರ್ 37/1ರ 1.13 ಎಕರೆ ಜಮೀನು ಮಾಲೀಕರಾಗಿದ್ದ ಮೃತ ಪಾರ್ವತಮ್ಮ ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಜಮೀನಿಗೆ ಪ್ರವೇಶ. ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವಿದ್ದರೂ ಕಾಮಗಾರಿ ನಡೆಸ್ತಾ ಇದ್ದಾರೆ ಎಂದು ಕುಟುಂಬಸ್ಥರ ಆಕ್ರೋಶ. ಮೃತ ಪಾರ್ವತಮ್ಮ ಪುತ್ರ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರ ಆರೋಪ. ಕುಟುಂಬಸ್ಥರ ವಾದ ಪ್ರತಿವಾದ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪುತ್ರ ನಿಶಾಂತ ಪಂಡಿತನಿಂದ ಸನ್ಮಾರ್ಗ ಬಿಲ್ಡರ್ಸ್ ನಡೆಸ್ತಾ ಇರುವಂತಹ ಕಟ್ಟಡ ಕಾಮಗಾರಿ. ಈ ವೇಳೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ನಡೀತಾ ಇದೆ. ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಎಂದು ಎಎನ್ಎಸ್ ಗೌಡ್ಗೆ ಹೇಳಿದ ಶಾಸಕ ನಾರಾಯಣಸ್ವಾಮಿ, ನೀನೇ ಹುಚ್ಚ ನಾನಲ್ಲ ಎಂದು ಶಾಸಕರಿಗೆ ಆವಾಜ್ ಹಾಕಿದ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ. ಕೂಡಲೇ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ವಶಕ್ಕೆ ಪಡೆದ ಬಂಗಾರಪೇಟೆ ಪೊಲೀಸರು. ಬಳಿಕ ಕುಟುಂಬಸ್ಥರಿಗೂ ಅವಾಚ್ಯ ಶಬ್ದಗಳಿಂದ ಬೈಗುಳ ಹಾಕಿದ ಶಾಸಕ ನಾರಾಯಣಸ್ವಾಮಿ, ನಾವು ಒತ್ತುವರಿ ಮಾಡಿಲ್ಲ, ನಾವು ಜಮೀನು ಖರೀದಿ ಮಾಡಿದ್ದೇವೆ, ನೀವೆಲ್ಲ ಅತಿಕ್ರಮ ಪ್ರವೇಶ ಮಾಡಿದ್ದೀರಿ ಎಂದು ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರಿಗೆ ಹೇಳಿದ ಶಾಸಕ ನಾರಾಯಣಸ್ವಾಮಿ. ಖಾಸಗಿ ಜಾಗದಲ್ಲಿ ಗೊಂದಲ ಸೃಷ್ಟಿ ಮಾಡಿದರೆ ಕಾನೂನು ಮೂಲಕ ಉತ್ತರ ಕೊಡ್ತೀನಿ ಎಂದು ಶಾಸಕ ನಾರಾಯಣಸ್ವಾಮಿ ಎಚ್ಚರಿಕೆ. ಶಾಸಕರು ದುಂಡಾ ವರ್ತನೆ ತೋರಿಸ್ತಾ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ ಎಎನ್ಎಸ್ ಗೌಡ ಕುಟುಂಬಸ್ಥರು. ನ್ಯೂಸ್ ಬ್ಯೂರೋ, ಕೋಲಾರ. ನಮ್ಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಕೆಲಸ ಮಾಡ್ತಾರೆ. ನಮ್ಗೆ ಅದೇ ಒಂದೇ ಪಾಯಿಂಟ್ ಹದಿನೈದು ಗುಂಟೆ ಈ ವೆಂಕಟೇಶಪ್ಪ 37/6 37/1 ಇದು ವೆಂಕಟೇಶಪ್ಪಂದು ಏನೂ ಇಲ್ಲ. ಅವ್ರ ಅಮಾಯಕರು MLA ಹೇಳಿ ಎದುರಿಸಿ ಬೆಳೆಸಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಅವ್ರೇನು ಇದಕ್ಕೆ ರಿಜಿಸ್ಟ್ರೇಷನ್ಗೆ ಅಂತ ಓದೋಕೆ ಏನು ಬರೋದಿಲ್ಲ. ಸೈನ್ ಹಾಕ್ರಿ, ಇಲ್ಲದ್ರೆ ಪಾರ್ವತಮ್ಮನ ಹೆಸರಿಗೆ ಹೋಗುತ್ತೆ. ನೀವ್ಯಾರು ಕೇಳಿದ್ರೆ ಹುಣಸೆ ಮರಗಳು ಯಾಕಪ್ಪ ಇದು ಹುಣಸೆ ಮರ ಹೊಡ್ತಾ ಇದೆಯಾ ಹುಣಸತ್ತಪ್ಪ ಅಂತ ಕೇಳಿದ್ದಕ್ಕೆ ನೀನ್ಯಾರು ಕೇಳೋಕೆ ಹೋಗು, ಇದು ಪಾರ್ವತಮ್ಮ ಎಎನ್ಎಸ್ ಗೌಡ್ರು ಅಮ್ಮನ ಹೆಸರಲ್ಲಿ ಇರೋದು ಅದು ಅಂತೇಳಿ ರೋಪ್ ಹಾಕಿ ಕಳಿಸಿದ್ದಾರೆ. ಮತ್ತೆ ಎಲ್ಲ ಗೊತ್ತಿರೋ ನಮಗೆ ಗೊತ್ತಿಲ್ಲ. ಮಾತಾಡೋಣ, ನೀನು ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡ್ತೀವಿ. ಪ್ರಜಾಪ್ರತಿನಿಧಿಗಳು ಬಾಯಿ ಬಂದಾಗ ಮಾತಾಡ್ತಾರೆ ನೀವು ಮಾತಾಡ್ಬೋದಾ? ನಮ್ಮ ಹೆಸರು ಖಾತೆ ಇದೆ, ನಮ್ಮ ಹೆಸರು ಸೇಲ್ ಡೀಟ್ ಇದೆ, ನಾವು ಟರ್ಮ್ ಅಪ್ರೂವ್ ತೊಗೊಂಡಿದ್ದೀನಿ, ಮುನ್ಸಿಪಲ್ ನಮ್ಮ ಪಂಚಾಯತಿ ಖಾತೆ ಇದೆ, ಇದೆಲ್ಲ ನಮ್ಮದು ಪೊಸಿಷನ್ ನಾವಿದ್ದೀನಿ.
ನಿಮ್ಮದು ಅನ್ನೋದಕ್ಕೆ ಬಂದು ದಾಖಲೆ ತೋರಿಸಿಪ್ಪ. ಯಾಕೆ ನಮ್ಮ ಜಾಗ ಬಿಡ್ತೀರಿ? ನೀವು ನಮ್ಮ ಜಾಗದಲ್ಲಿ ಬಂದು ನಮ್ಮ ಪೊಲೀಸ್ನ ಡಿಸ್ಟರ್ಬ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ನೀವು ಅಕ್ರಮ ಪ್ರವೇಶ ಮಾಡ್ತಾ ಇರೋದು ಕಂಪ್ಲೇಂಟ್ ಕೊಡ್ತೀನಿ. ನಿಮ್ದು ಏನು ಸಂಬಂಧ ಇದ್ದರೆ ಕೋರ್ಟಲ್ಲಿ ನೋಡ್ಕೊಳ್ಳಿ. ನಿಮ್ಮ ಹೆಸರು ದಾಖಲೆ ಮಾಡಿಸ್ಕೊಂಬನ್ನಿ. ನನ್ನ ಜಾಗ, ನನ್ನ ಹೆಸರು, ನಮ್ಮ ಮಗನ ಹೆಸರಲ್ಲಿ, ಕಂಪ್ನಿ ಹೆಸರು, ಪ್ರಾಪರ್ಟಿ. ನೀವೇನಾದರೂ ಕೂಡ ನನ್ನ ಸ್ವತ್ತಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ನನ್ನ ಪ್ರಾಪರ್ಟಿ ತೊಂದರೆ ಆದರೆ ನಾನು ಡ್ಯಾಮೇಜಸ್ ಕ್ಲೈಮ್ ಮಾಡ್ತೀನಿ. ಏನೋ ಅಂತ ಕೆಲಸ ಮಾಡಂಗಿಲ್ಲ, ಇಲ್ಲಿ ಸ್ಥಗಿತ ಮಾಡಬೇಕು ಅಂತ ಹೇಳಿದ್ದಾರೆ. ಇದಾದ್ಮೇಲೂ ಸಹ ಅವ್ರು ಒಳಗೆ ಬಂದು ಕೆಲಸ ಮಾಡ್ಕೊಂಡು ಮೊನ್ನೆ ಒಂದು ವಾರಕ್ಕೆ ಮುಂಚೆ ಅಲ್ಲಿ ಮಣ್ಣು ಹೊಡೆದವರಲ್ಲಿ ಅವತ್ತು ಬಂದು ಟೆಸ್ಟ್ ಮಾಡಿದ್ದೀವಿ, ಕೇಳಿದ್ದೀವಿ. ಅವತ್ತು ಬಂದ್ಬಿಟ್ಟು ಅವರು ಆಯ್ತು ಒಂದು ಸ್ಟಾಪ್ ಮಾಡಿ, ಸಮ್ ಡೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಬಂದು ಮತ್ತೆ ಜಲ್ಲಿ ಕಲ್ ಹಾಕಿದ್ರೆ ಕೆಲಸ ಮಾಡ್ತಾ ಇದ್ರೆ, ಕೋರ್ಟ್ ಉಲ್ಲಂಘನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ, ಕಾನೂನುಬದ್ಧ ಕೆಲಸ ಮಾಡಿ ಏನು ಹೇಳ್ಬೇಕಿದೆ ಕೇಳಿ. ಅಧಿಕಾರಿ ಅಂತ ಏನು ಬೇಕಾ ಮಾತಾಡ್ಬೋದು, ಅವ್ರು ಏನು ಬೇಕಾ ಕೆಲಸ ಮಾಡ್ಬೋದು. ಅವರು ಯಾವತ್ತೋ ಒಂದು ದಿವಸ ಬಂದು ನಮ್ಮ ಹತ್ರ ಮಾತಾಡಿದಾರೆ, ಬಂದು ಅಟ್ಲೀಸ್ಟ್ ಬಂದಿಲ್ಲ ನಮ್ಮ ಹತ್ರ ಬಂದು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಹೆಂಗ್ ಕೆಲಸ ಮಾಡ್ತಾರೆ ಇಲ್ಲಿ ಅಂತ. ಅದಕ್ಕೆ ನಾವೆಲ್ಲ ಕುಟುಂಬಸ್ಥರು ಬಂದಿದ್ದೀವಿ, ಎಲ್ಲ ನಮ್ಮ ಫ್ಯಾಮಿಲಿ ಸರಿ ಎಲ್ಲ ಬಂದು ನಿಂತಿದ್ದೀವಿ. ನಮ್ಮ ಹೆಸರು ರಿಲೀಸ್ ಆಗಿದೆ. ಇಲ್ಲಿ MLA ಶಾಸಕರು ಸ್ಟೇ ತಂದಿದ್ರು ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಆವಾಜ್ ಆಗ್ಬಿಟ್ಟು ರೌಡಿಸಮ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದು ವಲ್ಗರ್ ವರ್ಡ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಲೌಡಿಕೆ ಬಾಲ್, ಸುಳ್ಳೆ ಮುಂಡೆ, ಈ ತರ ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳ್ಸಿದ್ದಾರೆ ಅವರು. ನಾವೆಲ್ಲ ಲಿಟ್ರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಅದು ದೊಡ್ಡವ್ರ ಅಂತವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್. ನಮ್ಗೆ ಇದೆಲ್ಲ ಸರಿ ಇಲ್ಲ. ಸ್ಟೇ ತಂದಿದ್ದಾರೆ, ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ಗು ಅಷ್ಟೇ ನಮ್ದು. ಅವ್ರಿಗೆ ಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಇಷ್ಟಕ್ಕೆಲ್ಲ ಅವ್ರು ವಾಪಸ್ ನಮಗೆ ಬೈದು ಕಳಿಸ್ತಾ ಇದಾರೆ ಹೊರತು ಇಲ್ಲಿ ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ವರ್ಕ್ ಸ್ಟಾಪ್ ಮಾಡ್ಬೇಕು ಅಷ್ಟೇ. ಕೆಟ್ಟ ಬ್ಯಾಡ್ ವರ್ಡ್ಸ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ನಿಮ್ಮ ಹೆಸರು? ಅವರು ದೊಡ್ಡವರಾದವರು ಇದರಲ್ಲಿ ರೋಡ್ ಪಕ್ಕದಲ್ಲಿರೋದು 37/1. ಇದನ್ನು ಶಾಸಕರ ಬೆಂಬಲದಿಂದ ವೆಂಕಟೇಶಪ್ಪ ಅನ್ನೋರ ಕೈನಲ್ಲಿ ಮ್ಯುಟೇಷನ್ ಮಾಡಿಸ್ಬಿಟ್ಟು MLA ಅವರ ಬೆಂಬಲದಿಂದ ಮ್ಯುಟೇಷನ್ ಮಾಡಿಸಿ ಅದನ್ನು ಫಸ್ಟು VD ಚಂದ್ರು ಅನ್ನೋ KR ಪುರಂನವ್ರಿಗೆ ಮಾಡಿಸಿ, ಯಾಕಂದರೆ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಅದು. ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ, ಆ ಗುಂಟೆನ 9 ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ 37/1 9 ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ VD ಚಂದ್ರು ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ. ನಾವೇನು ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ. AC ಕೋರ್ಟಿಂದ ಆಗಿದೆ, ಸಿವಿಲ್ ಕೋರ್ಟಿಂದ ಆಗಿದೆ. ಇದು ಆದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು 37/9 ಅಂತ ಹಾಕಿದ್ದು, ಇದು ಮಾಡಿದ್ದು, ಕಾಂಪೌಂಡ್ ಹಾಕಿದ್ದು, ಬೋರ್ಡ್ ಹಾಕಿದ್ದು, SNCT ಅಂತ ಬೋರ್ಡನ್ನು ಹಾಕಿದ್ರು, ಇವಾಗ ತೆಗೆದಾಕಿದ್ದಾರೆ. ಆಮೇಲೆ ನಿನ್ನೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹಾಕಿದ್ರು, ಅದನ್ನು ಇವತ್ತು ತೆಗೆದಾಕಿದ್ದಾರೆ. ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಬಂದು ಈಗ ಇಲ್ಲಿ ಬಂದಿದ್ದಕ್ಕೆ ಬಂದು ನಾನು ಕೇಳಿದ್ದಕ್ಕೆ ಬಂದರು. ಈ ಮೊನ್ನೆ ಬಂದಾಗಿದೆ 2ನೇ ಸತಿ ಆಗ್ತಾರೋ ಪ್ರೆಸ್ ಮೀಟು. ಮೊನ್ನೆ ಬಂದಾಗ ಏನು ಹೇಳಿದ್ರು, ಬಂದರು ಏನು ಮಾಡ್ತಾ ಇದ್ದೀರಾ ಎಲ್ಲರೂ, ಯಾಕೆ ಬಂದಿದ್ದೀರಾ ಪ್ರೆಸ್ ಮೀಟು ಅಂತ ಕೇಳಿದ್ರು. ಅದಕ್ಕೆ ಹೌದು ಇವ್ರು ಕೋರ್ಟಿಗೆ ಬಂದೇ ಇಲ್ಲ, 1 ವರ್ಷದಿಂದ ಕೋರ್ಟಿಗೆ ಬಂದಿಲ್ಲ, ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ, ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ. ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತ್ ಮಾಡಿಕೊಂಡು MLA ಅವರು ಇಲ್ಲಿಗೆ. ಇದರಿಂದ ಕೋರ್ಟ್ ಉಲ್ಲಂಘನೆ, ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜಿಗೆ ಬಂದಿದ್ದು ತಿರುಗಿ ರೀಓಪನ್ ಮಾಡಿಸಿದ್ದಾರೆ ಇವರು. ಬೇಗ ಏನು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ. ಅದನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ. ಆದಾಗ್ಯೂ ಕೂಡ ಕೋರ್ಟ್ ಅಂದರೆ ಅವರು ಉಲ್ಲಂಘನೆ ಮಾಡ್ತಾ ಅದೇನು ಕೇಳೇ ಇಲ್ಲ ಅವ್ರಿಗೆ. ಪೊಲೀಸ್ನವರು ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ ಕೊಟ್ಟಿದ್ದೀವಿ. ಅವರೆಲ್ಲ ಸುಮ್ಮನೆ ಇಟ್ಕೊಂಡು 2 ಗಂಟೆ ಕಾಯಿಸಿದ್ರು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ. ಇವಾಗ ಹೇಳಿದ್ದು ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ, ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ಪಾರ್ವತಮ್ಮನಿಗೆ ಅಂತ ಹೇಳ್ತಾರೆ. ಇವ್ರು ಮಾಡಿಸಿರೋದು ಇವರು ಅಂತ ಗೊತ್ತಿಲ್ಲ. MLA ಮಾಡಿಸಿದ್ದಾರೆ ಮೋಸ ಅವ್ರಿಗೆ. ಅವ್ರು ಅನಕ್ಷರಸ್ಥರು ಪಾಪ, ಏನು ಓದಿಲ್ಲ ಬರಿಲ್ಲ. ಇಲ್ಲಿ ಸೈನ್ ಹಾಕೋ ಏನೋ ದುಡ್ಡು ಬರುತ್ತೋ ಕಾಸು ಬರುತ್ತೋ ಅಂದಾಗ ಅವ್ರು ಸೈನ್ ಮಾಡಿದ್ದಾರೆ. ಗೌರ್ಮೆಂಟಿಂದ ದುಡ್ಡುಗಳು ಬರ್ತಾ ಇದ್ದಾವಲ್ಲ ಸ್ಕೀಮ್ಗಳಲ್ಲಿ, ಸೈನ್ ಮಾಡಿ ಇಲ್ಲಿ ದುಡ್ಡು ಬರುತ್ತೆ ನಿನಗೆ ಅಂದ ತಕ್ಷಣ ಅವ್ರು ದುಡ್ಡು ಅಂದರೆ ಬಡವರು ಗೊತ್ತಲ್ಲ, ಬಡವರು ಅವ್ರು ಸೈನ್ ಮಾಡಿಬಿಡ್ತಾರೆ ಅದನ್ನ ದುಡ್ಡು ಬರುತ್ತೆ ಅಂದ್ಬಿಟ್ಟು. MLA ಹೇಳಿದ್ಮೇಲೆ ಇನ್ನೇನು
ಆಗ್ಬಿಟ್ರು. ನೀವು ಸೈನ್ ಮಾಡದೇ ಇದ್ರೆ ಇದೆಲ್ಲ ಪಾರ್ವತಮ್ಮನಿಗೆ ಆಗೋಗುತ್ತಪ್ಪ ಅಂತ ಹೇಳಿದ್ರು. ಅಂತ ಹೇಳ್ಬಿಟ್ಟು ಏನೇನೋ ಎದುರಿಸಿದ್ರು. ಇಲ್ಲಿ ಬಂದು ಮರ ಹೊಡಿತಾ ಇದ್ರು, ಹುಣಸೆ ಮರ